ಇದು ನಮ್ಮಣ್ಣ ನಾಗಣ್ಣನ ಕುರಿಹಟ್ಟಿ. ಸುಮಾರು 70ಕ್ಕೂ ಹೆಚ್ಚು ರಾಸು ಕುರಿಗಳಿದ್ದಾವೆ. ಈ 70ಕ್ಕೂ ಹೆಚ್ಚು ರಾಸು ಕುರಿಗಳನ್ನು ಮಾರಾಟಕ್ಕಿಟ್ಟಿದ್ದಾನೆ. ಅಂದರೆ ಇಡೀ ಕುರಿ ಹಿಂಡನ್ನೇ ಮಾರಾಟಕ್ಕಿಟ್ಟಿದ್ದಾನೆ. ಕಾರಣ ಏನಪ್ಪ ಅಂದರೆ, ಮೊನ್ನೆ ಆತನಿಗೆ ಎದೆನೋವು ಕಾಣಿಸ್ಕೊಂಡಿತ್ತು. ಈ ಕಾರಣದಿಂದ ಆಸ್ಪತ್ರೆಗೆ, ನಮ್ಮ ತುಮಕೂರಿನ ಸಿದ್ಧಗಂಗಾ ಆಸ್ಪತ್ರೆಗೆ ಸೇರಿದ್ದ. ಸುಮಾರು 1.25 ಲಕ್ಷಕ್ಕೂ ಹೆಚ್ಚು ವೆಚ್ಚ ಆಯಿತು. ಇದು ಒಂದು ಕಾರಣ. ಆದರೆ ಇನ್ನೊಂದು, ಕಾಯಲಿಕ್ಕೆ ಕಷ್ಟ ಆಗ್ತಿದೆ ಅನ್ನೋ ಕಾರಣದಿಂದ ಈ ಕುರಿ ಹಿಂಡನ್ನು ಮಾರಾಟಕ್ಕಿಟ್ಟಿದ್ದಾನೆ. ಈ ಕುರಿ ಹಿಂಡಿನಲ್ಲಿ 70ಕ್ಕೂ ಹೆಚ್ಚು ರಾಸು ಕುರಿಗಳು ಇದ್ದಾವೆ ನಿಜ. ಆದರೆ ಅದರಲ್ಲಿ ಬೂತಪ್ಗೆ ಅಂತ, ಬೆನಳ್ಳಿ ಕರಿಯಮ್ಗೆ ಅಂತ, ಉಡುಸ್ಲಮ್ಗೆ ಅಂತ ಒಂದು 4-5 ಕುರಿಗಳನ್ನು ದೇವ್ರಿಗೆ ಬಿಟ್ಟಿದ್ದಾನೆ. ಅವನ್ನ ಬಿಟ್ಟು ಉಳಿದ 68, ಸುಮಾರು 68 ಕುರಿಗಳನ್ನು ಮಾರಾಟಕ್ಕಿಟ್ಟಿದೆ. ಜೊತೆಗೆ ಮರಿಗಳು ಇದ್ದಾವೆ, 20ಕ್ಕೂ ಹೆಚ್ಚು ಮರಿಗಳಿದ್ದಾವೆ. ಅಂದರೆ ಮರಿಗಳು ಕಾಳಸಂತೆಯಲ್ಲಿ ಬರ್ತವೆ ಅಂತ ಹೇಳ್ತಾರೆ. ಅಂದರೆ ಕುರಿ ರೇಟ್ಗೆ ಮರಿಗಳನ್ನ ಹಾಕ್ಕೊಡ್ತಾರೆ. ಹೀಗಾಗಿ ಇದು ಕೊಂಡ್ಕೊಳ್ಳೋರಿಗೆ ತುಂಬ ಒಳ್ಳೆಯ ಲಾಭದಾಯಕ ಕೂಡ ಆಗಿದೆ. 20ಕ್ಕೂ ಹೆಚ್ಚು ಮರಿ ಇದ್ದಾವೆ ಅನ್ನಲ್ಲ, ಆ 20ಕ್ಕೂ ಹೆಚ್ಚು ಮರಿಗಳಲ್ಲಿ ಕೆಲವೊಂದು ಆಗಲೇ ಮಾರಾಟಕ್ಕೂ ಬಂದುಬಿಟ್ಟವೆ. ಅಂದರೆ ಮರಿಗಳನ್ನೇ ಮಾರಾಟ ಮಾಡ್ಬೋದು, ಆ ಸ್ಥಿತಿನಲ್ಲಿದ್ದಾವೆ. ಇನ್ನೂ ಕೆಲವು ಕುರಿಗಳು ತುಂಬು ಗಬ್ಬ ಆಗಿದ್ದಾವೆ. ಅಂದರೆ ಬೆಳಿಗ್ಗೆ ಅಥವಾ ನಾಳೆ ಈವ ಹಂತದಲ್ಲಿ ಇದ್ದಾವೆ, ಮರಿ ಹಾಕುವ ಹಂತದಲ್ಲಿದ್ದಾವೆ. ಇನ್ನು ಕೆಲವು ಎಳೆಗಬ್ಬ, ಅಂದರೆ ಮೊನ್ನೆ ತಾನೇ ಕಟ್ಟಿದ್ದಾವೆ. ಹೀಗಾಗಿ ಈ ಕುರಿ ಹಿಂಡು ನಿಜಕ್ಕೂ ಕೊಂಡ್ಕೊಳ್ಳೋರಿಗೆ ಹೆಚ್ಚು ಲಾಭದಾಯಕವಾಗಿ ಪರಿಣಮಿಸುತ್ತೆ ಅಂತೇಳಿ ನನ್ನ ಅನಿಸಿಕೆ. ಮತ್ತು ನೋಡಿದವರು ಕೂಡ ಹಂಗೆ ಹೇಳ್ತಾರೆ. ಮತ್ತು ದಿನಾಳು ಕೂಡ ಗಿರಾಕಿಗಳು ಬಂದು ಹೋಗ್ತಾನೆ ಇದ್ದಾರೆ, ವ್ಯಾಪಾರಗಳು ಮಾಡ್ತಾನೇ ಇದ್ದಾರೆ. ಆದರೂ ಇನ್ನೂ ವ್ಯವಹಾರ ಅರ್ಧಿಲ್ಲ. ಈ ನಿಟ್ಟಿನಲ್ಲಿ ಯಾರಾದರೂ ಆಸಕ್ತಿ ಇದ್ದರೆ, ಕುರಿಯನ್ನು ಸಾಕಬೇಕು ಅನ್ನೋ ಆಸಕ್ತಿ ಇದೆ, ಈ ಕುರಿ ಹಿಂಡನ್ನು ನೋಡಿ ಸಂಪರ್ಕಿಸ್ಬೋದಾಗಿದೆ. ಈ ಎಲ್ಲ ಕುರಿಗಳು ಕೂಡ ತುಂಬ ಆರೋಗ್ಯಕರವಾಗಿದ್ದಾವೆ. ಯಾವುದೇ ರೋಗ ರುಜಿನ ಏನೇನೂ ಇಲ್ಲ. ತುಂಬ ಒಳ್ಳೆ ಮೇವು ಕೂಡ, ಕಡಲೆಬಳ್ಳಿ, ಉಳ್ಳಿ ಒಟ್ಟು ಒಳ್ಳೊಳ್ಳೆ ಮೇವನ್ನು ಹಾಕಿ ಚೆನ್ನಾಗಿ ಸಾಕಿದ್ದಾನೆ. ಈ ನಿಟ್ಟಿನಲ್ಲಿ ಒಳ್ಳೆ ಪಸ್ಮೆಯಾಗಿದ್ದಾವೆ, ಅಂದರೆ ತೂಕುವ ಬದ್ಧವಾಗಿ ಇದ್ದಾವೆ ಕುರಿಗಳು. ಈ ನಿಟ್ಟಿನಲ್ಲಿ ಆಸಕ್ತರಿಗೆ ಅಂತೂ ಕೂಡ ಕಣ್ಮನ ಸೆಳೆಯುವಂತಹ ಕುರಿ ಹಿಂಡು ಇದಾಗಿದೆ. ಯಾರಾದರೂ ಆಸಕ್ತಿ ಇದ್ದರೆ ಕೊಂಡ್ಕೊಳ್ಬೋದು. ಇದರ ರೇಟು ಇತ್ಯಾದಿ ಏನಿದೆ ಅನ್ನೋದನ್ನು ನಮ್ಮಣ್ಣ ನಾಗಣ್ಣನ ಹತ್ರಲ್ಲೇ ಮಾತಾಡ್ಸೋಣ. ಕೇಳಿ ಒಮ್ಮೆ. ಕೇಳಿಬಿಟ್ಟು ಅವರ ಸಂಪರ್ಕ ಸಂಖ್ಯೆಯನ್ನು ಕೊಟ್ಟಿರ್ತೀನಿ, ನೀವು ಸಂಪರ್ಕಿಸ್ಬೋದು. 16,500 ವ್ಯಾಪಾರ ಹೇಳ್ತೀನಿ. 15,000 ರೂಪಾಯಿ ಕೇಳವ್ರಿ, ಬಿಟ್ಟಿಲ್ಲ ಸೊನ್ನೆ. ಏನು ರೇಟಿಗೆ ಬಂದ್ರು ಬಿಡ್ತೀಯಾ? ಒಂದು 15,500 ಬಂದ್ರು ಬಿಡ್ತೀನಿ. ಮರಿ ಎಸ್ ಇದ್ದಾವೆ? 20 ಮರಿ ಐತಿ. 20 ಮರಿ ಐತಾ? ಇನ್ನು ಯಾವ ಇದ್ದಾವೆ? ಇನ್ನೂ ಯಾವ ಇದಾವೆ. ಇದಾಗಿರೋದು ಈದಿರೋದು ಕುರಿ ಇದ್ದೇ ಐತಿ. ಒಟ್ಟು ಎಷ್ಟು ರಾಸ್ ಐತಿ? ಒಟ್ಟು 68 ರಾಸ್ ಐತಿ. ಪಟ್ಲಿ 3 ಐತಿ. ಒಟ್ಟು 15 ಮ್ಯಾಲೆ ಬಂದರೆ ಬಿಡ್ತೀಯಾ? ಬರ್ತಾ ಇದ್ದಾರೆ ಗಿರಾಕಿಗಳು? ಗಿರಾಕಿ ಬರ್ತಾ ಇದ್ದಾರೆ, ದಿನ ಒಬ್ಬರು ಬರ್ತಾ ಇದ್ದಾರೆ. ಒಟ್ಟು ಎಷ್ಟು ರಾಸು ಒಂದೇ ಸರಿ? 68. 2 ಟೈಮ್ 70ಕ್ಕೆ. ಅಂದಾಗಿ ಈ ಕುರಿ ಯಾವ ಊರು, ನಾವು ಎಲ್ಲಿದ್ದಾವೆ ಅನ್ನೋದನ್ನು ಹೇಳೋದನ್ನು ಮಾಡ್ತೀವಿ. ನಮ್ಮೂರು ನಾವೇನಿ, ಅಂದರೆ ಸ್ವಂತ ನಮ್ಮ ಅಣ್ಣನ ಕುರಿಗಳೇ ಇವು. ಅಂದರೆ ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಗೌಡ್ಗೆರೆ ಹೋಬಳಿಯ ಗೋಮಾರದಹಳ್ಳಿ. ಈ ಗೋಮಾರದಹಳ್ಳಿ ಅಂದರೆ ಈ ಭೂತಪ್ಪಂಗುಡಿ ಜುಂಜಪ್ಪಂಗುಡಿ ಬರ್ತದಲ್ಲ, ಅವೆರಡು ದೇವಸ್ಥಾನಗಳ ಮಧ್ಯೆ ಬರ್ತದೆ ಗೋಮಾರದಹಳ್ಳಿ. ಅಲ್ಲೇ ರೋಡಿನ ಪಕ್ಕನೇ ಈ ಕುರಿ ಹಟ್ಟಿ ಇದೆ. ತಮಗೇನಾದ್ರು ಆಸಕ್ತಿ ಇದ್ದರೆ ಅವ್ರನ್ನ ಸಂಪರ್ಕಿಸ್ಬೋದು. ಅವ್ರ ಫೋನ್ ನಂಬರ್ ಕೂಡ ಕೊಟ್ಟಿರ್ತೀನಿ, ಆ ಮೂಲಕ ಕೂಡ ಅವ್ರನ್ನ ಸಂಪರ್ಕಿಸ್ಬೋದಾಗಿದೆ. ನನಗನ್ಸೋ ಪ್ರಕಾರ 15 ಆಜು ಬಾಜು, ಅಂದರೆ 15 ಸ್ವಲ್ಪ ಒಳಿಕಾಗ್ಬೋದು, ಇಲ್ಲ ಸ್ವಲ್ಪ ಮೇಲಾಗ್ಬೋದು, ಈ ರೇಟಿಗೆ ಆಗ್ಬೋದು ಅಂತ ನನಗನ್ನಿಸ್ತದೆ. ಆಸಕ್ತರು ಅಂದರೆ, ಯಾಕಂದರೆ ಕುರಿ ಪಸ್ಮೆಯಾಗಿದ್ದಾವೆ, ಚೆನ್ನಾಗಿ ಇನ್ನೂ ಇದಾಗಿದ್ದಾವೆ. ಅಂದರೆ ಏನು ಮುದಿ ಕುರಿಗಳಲ್ಲ, ಇನ್ನೂ ಪ್ರಾಯದಲ್ಲಿದ್ದಾವೆ. ಹೀಗಾಗಿ ಕೊಂಡ್ಕೊಳ್ಳೋರಿಗೆ, ಅಂದರೆ ಕುರಿಯನ್ನು ಸಾಕಾಣಿಕೆ ಮಾಡೋವಂಥವ್ರಿಗೆ ನಿಜಕ್ಕೂ ಕೂಡ ಈ ಕುರಿ ಹಿಂಡು ಒಂದು ಒಳ್ಳೆಯ ಆಸ್ತಿ ಆಗ್ಬಾರ್ದು ಅಂತೇಳಿ ಹೇಳ್ಬಲ್ಲೆ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ, ನಿಮಗೆ ಅನಿಸಿದ್ದನ್ನು ಕಾಮೆಂಟ್ ಮಾಡಿ. ಹಾಗೆ ನೀವು ನೋಡ್ತಿರುವ ಈ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಹೆಚ್ಚು ಇಷ್ಟವಾಗಿದ್ದರೆ ಇದನ್ನು ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಕಳಿಸಿ, ಅವ್ರಿಗೂ ಕೂಡ ನೋಡಲಿ. ಎಲ್ಲರಿಗೂ ನಮಸ್ತೆ.